ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಶಿಕ್ಷಣ ಸುದ್ದಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಮೂಲಕ PF ಹಣವನ್ನ ಕಟ್ತಾ ಇರುವಂತಹ ಪ್ರತಿಯೊಬ್ಬ ಗ್ರಾಹಕರಿಗೆ ಹಾಗೂ ಅದರ ಜೊತೆಗೆ EPFO ಮೂಲಕ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಎರಡು ಪ್ರಮುಖವಾದಂತಹ ಅಪ್ಡೇಟ್ಗಳು EPFO ಮೂಲಕ ಲಭ್ಯವಾಗಿದ್ದು, ಅದರ ಬಗ್ಗೆ ತಮಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಿಳಿಸುವಂತಹ ಪ್ರಯತ್ನವನ್ನ ಈ ಒಂದು ವಿಡಿಯೋದ ಮೂಲಕ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಗ್ರಾಹಕರಿಗೆ ಒಟ್ಟಾರೆಯಾಗಿ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಒಂದು ಉಡುಗೊರೆ ಅಂತ ಹೇಳಿನೇ ಹೇಳ್ಬೋದು. ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೀನಿ. ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ. ವಿಡಿಯೋ ಇಷ್ಟವಾದ್ರೆ ತಮ್ಮ ಇನ್ನಿತರ ಸ್ನೇಹಿತರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ. ಹೌದು ಸ್ನೇಹಿತರೆ, ಎಂಪ್ಲಾಯ್ಮೆಂಟ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಮೂಲಕ PF ಹಣವನ್ನ ಕಟ್ತಾ ಇರುವಂತಹ ಪ್ರತಿಯೊಬ್ಬ PF ಗ್ರಾಹಕರಿಗೆ ಸಹಾಯಕವಾಗುವಂತಹ ನಿಟ್ಟಿನಲ್ಲಿ ಅನೇಕ ತನ್ನ ಒಂದು ಯೋಜನೆಯಲ್ಲಿ ಮಹತ್ವದ ಬದಲಾವಣೆ ಮಾಡಲಿಕ್ಕೆ EPFO ಮುಂದಾಗಿದ್ದು, ಈ ಹಿಂದೆ EPFO ಮೂಲಕ ಹೊಸ ತಂತ್ರಾಂಶವನ್ನ ಮಾಡ್ತಾರೆ ಎಂಬುದರ ಬಗ್ಗೆ ನಿರಂತರವಾಗಿ ಕಳೆದ ಸುಮಾರು 2-3 ತಿಂಗಳಿಂದನೂ ಕೂಡ ಈಗಾಗಲೇ ಕೇಳ್ತಾನೆ ಬರ್ತಾ ಇದ್ರು. ಬಟ್ ಈಗ ಅದನ್ನ ಆದಷ್ಟು ಶೀಘ್ರದಲ್ಲೇ ಹೊಸ ತಂತ್ರಾಂಶವನ್ನು, ಹೊಸ ವೆಬ್ಸೈಟ್ ಅನ್ನ EPFO 3.0 ಅನ್ನ ಲಾಂಚ್ ಮಾಡಲಿಕ್ಕೆ ಈಗ ಕ್ಷಣಗಣನೆ ಕೂಡ ಪ್ರಾರಂಭವಾಗಿದ್ದು, ಆದಷ್ಟು ಶೀಘ್ರದಲ್ಲಿ ಅದನ್ನ ಲಾಂಚ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಸೊ ಅದನ್ನ ವೆಬ್ಸೈಟ್ ಅನ್ನ ಲಾಂಚ್ ಮಾಡೋದ್ರಿಂದ EPFO ಗ್ರಾಹಕರಿಗೆ ದೊಡ್ಡ ಪ್ರಮಾಣದಲ್ಲಿ ಸಹಾಯ ಕೂಡ ಆಗಲಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಸರದಿ ಸಾಲಿನಲ್ಲಿ ನಿಂತು ಯಾವುದಾದ್ರೂ PF ಹಣವನ್ನು ವಿಡ್ರಾಲ್ ಮಾಡೋದಾಗಿರ್ಬೋದು, ಅಥವಾ ಆ ಲೋನ್ಗೆ ಅಪ್ಲಿಕೇಶನ್ ಆಗ್ಬೋದು, ಅಥವಾ PF ಬ್ಯಾಲೆನ್ಸ್ ಅನ್ನ ಚೆಕ್ ಮಾಡಬಹುದಾಗಿರ್ಬೋದು. ಈ ರೀತಿ ಹಲವಾರು ರೀತಿಯಾದಂತಹ ಸೇವೆಗಳು ಇನ್ನು ಮುಂದೆ ತಮ್ಮ ಒಂದು ಮೊಬೈಲ್ ಆ್ಯಪ್ ಮೂಲಕನೇ ತಾವು ಸುಲಭವಾಗಿ ಮಾಡಬಹುದು. ಈ ಹಿಂದೆನೂ ಕೂಡ ಈಗ ಉಮಂಗ್ ಆ್ಯಪ್ ನಲ್ಲಿ ಬಹಳಷ್ಟು ಅವಕಾಶಗಳನ್ನ ನೀಡಲಾಗಿದ್ದು, ಇನ್ನೂ ಕೂಡ ಇದನ್ನ ಸುಲಭೀಕರಣ ಮಾಡೋದ್ರ ಮೂಲಕ EPFO ಪ್ರತ್ಯೇಕವಾದಂತಹ 3.0 ವೆಬ್ಸೈಟ್ ಅನ್ನ ಲಾಂಚ್ ಮಾಡಲಿದ್ದಾರೆ. ಅದರ ಜೊತೆಗೆ ಪ್ರತ್ಯೇಕವಾದಂತಹ ಆ್ಯಪ್ ಅನ್ನ ಕೂಡ ಈಗ ಬಿಡುಗಡೆ ಮಾಡಲಿದ್ದು, EPFO ಪ್ರತಿಯೊಬ್ಬ EPFO ಗ್ರಾಹಕರಿಗೆ ಒಂದು ATM ಮಾದರಿಯಲ್ಲಿ ಕಾರ್ಡ್ ಅನ್ನ ವಿತರಣೆ ಮಾಡಲಿದ್ದಾರೆ ಸ್ನೇಹಿತರೆ. ಇದರಿಂದ ತಾವು ಸುಲಭವಾಗಿ ತಮ್ಮ ಒಂದು EPFOಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ. ತಮ್ಮ EPFOಗೆ ಸಂಬಂಧಪಟ್ಟಂತಹ ಪೋರ್ಟಲ್ ನಲ್ಲಿರುವಂತಹ ಏನಾರು ಕರೆಕ್ಷನ್ ಆಗಿರ್ಬೋದು, ಆಧಾರ್ ಕಾರ್ಡ್ ನಲ್ಲಿರುವಂತಹ ನಮ್ಮ ಹೆಸರು, ನಾಮಿನಿ ಹೆಸರನ್ನ ಆಡ್ ಮಾಡೋದಾಗಿರ್ಬೋದು, ಅಥವಾ ಇನ್ನಿತರೆ ಹಲವಾರು ಸೇವೆಗಳನ್ನ ತಾವು ಮನೆಯಲ್ಲೇ ಕುಳಿತು ತಮ್ಮ ಒಂದು ಮೊಬೈಲ್ ಮೂಲಕನೇ ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಮೊಬೈಲ್ ನಲ್ಲೇ ತಾವು ವಿಡ್ರಾಲ್ಗೆ ಸಂಬಂಧಪಟ್ಟಂತೆ, ಅದರ ಜೊತೆಗೆ ಕ್ಲೈಮ್ಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಮಾಹಿತಿನ ಕೂಡ ತಾವು ಪಡ್ಕೋಬಹುದಾಗಿರುತ್ತೆ. ಪಿಂಚಣಿಗೆ ಸಂಬಂಧಪಟ್ಟಂತಹ ಮಾಹಿತಿನ ಕೂಡ ತಾವು ನಿರಂತರವಾಗಿ ಈ ಒಂದು ಆ್ಯಪ್ ಮೂಲಕ ಮತ್ತು ವೆಬ್ಸೈಟ್ಗಳ ಮೂಲಕ, ತಂತ್ರಾಂಶದ ಮೂಲಕ ಮಾಹಿತಿಯನ್ನ ಪಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಪಿಂಚಣಿದಾರರ ಬಹುದಿನಗಳ ಬೇಡಿಕೆಯಾಗಿರುವಂತಹ EPS 95ಗೆ ಸಂಬಂಧಪಟ್ಟಂತೆ ಕೂಡ ಬಹಳಷ್ಟು ಪ್ರಮುಖವಾದಂತಹ ಬದಲಾವಣೆಗಳನ್ನ ಮಾಡ್ಲಿಕ್ಕೂ ಕೂಡ ಈಗ ಮುಂದಾಗ್ತಾ ಇದ್ದು, ಆದಷ್ಟು ಶೀಘ್ರದಲ್ಲಿ ಈ ಹಿಂದೆನೂ ಕೂಡ ಅನೇಕ ಬಾರಿ ಈ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ 7,500 ಪಿಂಚಣಿ ಹಣ ಏನೋ ಹೆಚ್ಚಳ ಆಗಿದೆ ಎಂಬುದರ ಬಗ್ಗೆ ನಿರಂತರವಾಗಿ ತಾವು ಕೂಡ ಮಾಧ್ಯಮದ ಮೂಲಕನೇ ಮಾಹಿತಿಯನ್ನ ಕೇಳ್ತಾ ಇದ್ರು. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾವುದೇ ರೀತಿಯಾದಂತಹ ಅಪ್ಡೇಟ್ಗಳು ಲಭ್ಯವಾಗಿದ್ದಿಲ್ಲ. ಬಟ್ ಅದಕ್ಕೆ ಸಂಬಂಧಪಟ್ಟಂತೆ ಆದಷ್ಟು ಶೀಘ್ರದಲ್ಲಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ದೀಪಾವಳಿ ಹಬ್ಬದ ಒಳಗಾಗಿ ಬಹು ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಕೊಡುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು, ಏನು 7,500 ಘೋಷಣೆ ಮಾಡಿದ್ದು ಅದನ್ನ ಜಾರಿಗೆ ತರುವಂತಹ ಬಹು ನಿರೀಕ್ಷೆ ಕೂಡ ಇದಾವೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಪಿಂಚಣಿ ಹಣವನ್ನ ಪಡಿತಾ ಇರೋರು, ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷೆ ಮಾಡ್ತಾ ಇರೋರಿಗೆ ಆದಷ್ಟು ಶೀಘ್ರದಲ್ಲಿ ಖುಷಿ ವಿಚಾರ ಕೂಡ ಸಿಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ. ಸೊ ಇನ್ನೂ 1 ಅಥವಾ 1.5 ತಿಂಗಳ ಒಳಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಘೋಷಣೆ ಆಗುವಂತಹ ಸಾಧ್ಯತೆ ಇದ್ದು, ಮತ್ತೆ ನಿರಂತರವಾಗಿ ಇದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾದಂತಹ ತಕ್ಷಣ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾನೆ ಇರ್ತವೆ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.